ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಆಶೀರ್ವಾದ ಮಾಡಿ, ಇದು ನಮ್ಮ ಮೊದಲನೇ ಹೆಜ್ಜೆ. ಶಾರು ನಮ್ಗೆ ಮೈಸೂರಲ್ಲಿ ಏನಾದ್ರು ಮನೆ ಇದ್ರೆ ಹೇಳಿ. ಕಿಚನ್ ಅಲ್ಲಿ ಡೈನಿಂಗ್ ಏರಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ. ಮಿರರ್ ಕೊಟ್ಟಿರೋದ್ರಿಂದ ಈ ಏರಿಯಾ ಸ್ವಲ್ಪ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಪಾಶ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಗುಡ್ ಮಾರ್ನಿಂಗ್. ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್. ನಾವು ಮೈಸೂರಿಗೆ ಬರೋದಕ್ಕಿಂತ ಮುಂಚೆ ರಾಜು ತುಂಬಾನೇ ರಿಸರ್ಚ್ ಮಾಡಿದ್ರು. ಅಂದ್ರೆ ನಮ್ಗೆ ಒಳ್ಳೆ ವಾತಾವರಣ ಇರಬೇಕು, ಪೊಲ್ಯೂಷನ್ ಕಮ್ಮಿ ಇರಬೇಕು ಅಂತ ಜಾಗದಲ್ಲಿ ನಾವು ಹೋಗಿ ಸೆಟಲ್ ಆಗ್ಬೇಕು ಶರಣ್ ಅಂತ ಹೇಳಿ ಹುಡುಕ್ತಾ ಇದ್ರು. ಫುಲ್ ಕ್ರೈಮ್ ರೇಟು ಕಡಿಮೆ ಇರ್ಬೇಕು, ಆಮೇಲೆ ವಾತಾವರಣ ಚೆನ್ನಾಗಿರ್ಬೇಕು, ಎಲ್ಲ ನೋಡಿದ್ರೆ ಮೈಸೂರು ಬೆಸ್ಟ್ ಪ್ಲೇಸ್ ಅಂತ ಬಂತು. ಸೊ ಅವಾಗ ನಾವು ಮೈಸೂರಿಗೆ ಸೆಟ್ಲ್ ಆಗ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಮೈಸೂರಿಗೆ ಬಂದ್ವಿ. ಬಂದ್ಮೇಲೆ ನಾವಿಲ್ಲಿ ಸಿಕ್ಕಾಪಟ್ಟೆ ಏರಿಯಾಗಳೆಲ್ಲ ಸುತ್ತಾಡಿದೀವಿ. ಯಾಕೆಂದ್ರೆ ನಾವು ತೋಟ ತಗೊಳ್ಳೋದಕ್ಕಿಂತ ಮುಂಚೆ ಆಗಿರ್ಬೋದು, ಮನೆ ತಗೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಏರಿಯಾಗಳೆಲ್ಲ ಸುತ್ತಾಡಿದ್ರೆ ಅಲ್ವಾ ಗೊತ್ತಾಗೋದು. ಹಂಗ ಓಡಾಡಿದ್ಮೇಲೆ ನಮ್ಗೆ ಎಲ್ಲೆಲ್ಲಿ ಮನೆಗಳು ಸಿಗುತ್ತೆ, ಎಲ್ಲೆಲ್ಲಿ ಜಾಗಗಳು ಖಾಲಿ ಇದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಾಯ್ತು. ನಾವ್ ಏನೆಲ್ಲ ಮನೆ ಹುಡುಕ್ತಾ ಇದ್ವಲ್ವಾ, ಆ ಟೈಮ್ ನಲ್ಲಿ ನಾನು ಬ್ಲಾಗ್ ಮಾಡಿ ವಿಡಿಯೋಸ್ ಎಲ್ಲ ಮಾಡಿದ್ದೆ. ಅವಾಗ್ಲಿಂದ ನಮ್ಗೆ ಇವಾಗ್ಲವರೆಗೂ ಸುಮಾರು ಜನರು ಕೇಳ್ತಿರ್ತಾರೆ, ಸೊ ಶಾರು ನಮ್ಗೆ ಮೈಸೂರಲ್ಲಿ ಏನಾದ್ರು ಮನೆ ಇದ್ರೆ ಹೇಳಿ, ಹೊಸ ಮನೆ ತಗೊಳ್ಬೇಕು ಅನ್ಕೊಂಡಿದೀವಿ, ನಾವು ಕೂಡ ಮೈಸೂರಿಗೆ ಬಂದು ಸೆಟಲ್ ಆಗ್ಬೇಕಂತ ಅನ್ಕೊಂಡಿದೀವಿ. ಬಟ್ ಏನಪ್ಪಾ ಅಂದ್ರೆ ನಮ್ಗೆ ಮೈಸೂರಲ್ಲಿ ಯಾರು ಪರಿಚಯ ಇಲ್ಲ. ನೀವು ಸುಮಾರು ವರ್ಷಗಳಿಂದ ಮೈಸೂರಲ್ಲೇ ಇದ್ದೀರಲ್ವಾ, ಸೊ ನಮ್ಗೆ ಹತ್ರ ಏನಾದ್ರು ಬಂತು ಅಂದ್ರೆ ನಮ್ಗೆ ತಿಳಿಸಿ ಅಂತ ಹೇಳಿ ಸುಮಾರು ಜನರು ಕೇಳ್ತಾನೆ ಇದಾರೆ. ಅವಾಗ್ಲಿಂದ ಇವಾಗ್ಲವರೆಗೂ ಕೇಳ್ತಾರೆ. ಮೊನ್ನೆ ವಿಡಿಯೋ ಮಾಡಿದ್ವಲ್ಲ ಮನೆ ಹುಡುಕ್ತಾ ಇದೀವಿ ಅಂತ, ಅಲ್ಲಿ ಇನ್ನೂ ಜಾಸ್ತಿ ಆಯ್ತು ಈಗ. ಹೌದು. ಸೊ ಹೊಸ ಮನೆದು ಅಂತ ಹೇಳಿ, ಅಂದ್ರೆ ನಮ್ಗೆ ಒಂದು ಮನೆ ಬೇಕು ಅಂತ ಹೇಳಿದ್ನಲ್ವಾ. ಸೊ ಆ ಟೈಮ್ ನಲ್ಲಿ ಕೂಡ ಅಷ್ಟೇ ಸಾಕಷ್ಟು ಜನರು ಕೇಳ್ತಾ ಇದ್ರು, ನಮ್ಗೆ ಹತ್ರ ಏನಾದ್ರು ಮನೆ ಇದ್ರೆ ಹೇಳಿ, ಮತ್ತೆ ಆ ಮನೆ ಸೇಲ್ ಇದ್ರೆ ಹೇಳಿ, ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕಂತ ಹೇಳಿ ನಮ್ಮ ಮೈಸೂರಲ್ಲಿ ಸುತ್ತಮುತ್ತಲೂ ಇರುವಂತಹ ಪ್ರಾಪರ್ಟೀಸ್ ಗಳಿಗೆ ನಾನೇ ವಿಸಿಟ್ ಮಾಡಿ ನೋಡ್ಕೊಂಡು ಅದನ್ನ ಬ್ಲಾಗ್ ಮಾಡಿ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಇರುತ್ತೆ ಅಲ್ವಾ, ಒಬ್ಬ ಲೇಡಿ ಹೋಗಿ ಮನೆ ನೋಡೋದೇ ಡಿಫ್ರೆಂಟ್. ಎಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲೆಲ್ಲಿ ಏನೇನು ಚಿಕ್ಕ ಪುಟ್ಟ ಎಲ್ಲ ವಿಡಿಯೋ ಮಾಡಬಿಡ್ತೀರಿ ಲೇಡೀಸ್. ಹೌದು, ಯಾಕೆಂದ್ರೆ ನನ್ಗೆ ಆ ಎಕ್ಸ್ಪೀರಿಯನ್ಸ್ ಆಗಿದ್ದು ನಮ್ಮ ಮನೆ ಆದ್ಮೇಲೆನೆ, ಅಷ್ಟೊಂದು ನಾನು ತಿಳ್ಕೊಂಡಿರೋದಿಲ್ಲ. ಅಂದ್ರೆ ನಾವು ರಿಯಲಿಸ್ಟಿಕ್ ವೇ ಅಲ್ಲಿ ವಿಡಿಯೋ ಮಾಡ್ಬೇಕು, ಎಲ್ಲರೂ ಮಾಡೋ ತರ ಮಾಡೋದು ಬೇಡ. ಅಲ್ಲಿ ಏನಿದೆಯೋ ಅದನ್ನೇ ತೋರಿಸ್ಬೇಕು ಅಂತ. ಸೊ ಇದು ಒಂದು ನನ್ನ ಸೈಡ್ ಬಿಸ್ನೆಸ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ನನ್ಗೆ ಇರ್ಬೇಕು. ಸೊ ಕೊನೆಯವರೆಗೂ ಸೊ ಆಶೀರ್ವಾದ ಮಾಡಿ, ಇದು ನಮ್ಮ ಮೊದಲನೇ ಹೆಜ್ಜೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ತುಂಬಾ ಜನರಿಗೆ ಹೊಸ ಮನೆಗಳು ನೋಡ್ಲಿಕ್ಕೂ ಇಷ್ಟ ಪಡ್ತಾರೆ. ಸೊ ಅಂತವರಿಗೆ ತುಂಬಾನೇ ಒಳ್ಳೆ ಒಳ್ಳೆ ಮನೆಗಳು ತೋರಿಸ್ತೀನಿ, ತುಂಬಾ ಮಜಾ ಮಾಡ್ತೀರಾ ನೀವು ನೋಡ್ಬಿಟ್ಟು. ಯಾರಿಗಿರಲ್ಲ ಹೊಸ ಹೊಸ ಇಂಟೀರಿಯರ್ ನೋಡ್ಬೇಕು, ಟ್ರೆಂಡ್ಸ್ ನೋಡ್ಬೇಕು. ನೀವು ನಂಬ್ತಿರೋ ಇಲ್ಲೋ, ನಾನೇ ನೋಡ್ತೀನಿ. ಯಾಕಂದ್ರೆ ಎವ್ರಿ ಮಂತ್ ಚೇಂಜ್ ಆಗ್ತಾ ಇರುತ್ತಲ್ವಾ, ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ನನ್ಗೆ. ಸೊ ಅದು ಅಲ್ಲದೆ ನನ್ಗೆ ಈ ತರದ್ದು ಮಾಡ್ಬೇಕು ಅನ್ನೋದು ಮೊದ್ಲಿಂದಾನು ಇತ್ತು. ಬಟ್ ಟೈಮ್ ಬಂದಿರ್ಲಿಲ್ಲ, ಈಗ ಒಂದು ಟೈಮ್ ಬಂದಿದೆ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನನ್ಗಿರ್ಲಿ. ಯಾರೆಲ್ಲ ನೀವೇನಾದ್ರೂ ಹೊಸ ಮನೆ ತಗೊಳ್ಬೇಕು ಅಂತ ಇದ್ದೀರಾ, ಅಥವಾ ಯಾರಾದ್ರೂ ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ಮೈಸೂರಲ್ಲಿ, ಸೊ ನೀವು ಈ ಮನೆಗಳು ನೋಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಗೆ. ಸರಿನಾ? ಈಗ ಫಸ್ಟ್ ನಾನು ಅಡಿಗೆ ಮಾಡ್ಬಿಟ್ಟು ಹೊರಡ್ಬೇಕಂತ ಅನ್ಕೊಂಡಿದ್ದೀನಿ. ಆಂಟಿ ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದ್ದೆ ನನಗೆ. ಇನ್ನ ಇವತ್ತು ಫಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ, ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಫ್ರೆಂಡ್ಸ್, ತುಂಬ ಜನರು ಒಂದು ಸೈಲೆಂಟ್ ಆಗಿರುವಂತಹ ಏರಿಯಾದಲ್ಲಿ ಮನೆನ ಹುಡುಕ್ತಾ ಇರ್ತಾರೆ ಅಲ್ವಾ. ಏಕೆಂದರೆ ಪೀಸ್ಫುಲ್ ಆಗಿರಬೇಕು, ಜೊತೆಗೆ ಸುತ್ತಲೂ ಸ್ವಲ್ಪ ಗ್ರೀನ್ರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆಸೆ ಪಡ್ತಾರೆ. ಸೊ ಇದು ಒಂದು ಪರ್ಫೆಕ್ಟ್ ಮನೆ ಅಂತ ಹೇಳ್ಬೋದು. ಏರಿಯಾನು ಫುಲ್ ಸೈಲೆಂಟ್ ಆಗಿದೆ, ಸುತ್ತಲೂ ಎಲ್ಲಿ ನೋಡಿದ್ರು ಗಿಡಗಳಿದೆ, ಹಸಿರಾಗಿರುತ್ತೆ. ಆ್ಯಂಡ್ ಇನ್ನು ಈ ಮನೆನ 30-40 ಸೈಟ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು 2 ಫ್ಲೋರ್ ಬಿಲ್ಡಿಂಗ್ ಇದೆ. ಸೊ ನಾನು ನಿಮಗೆ ಹೋಗ್ತಾ ಒಳಗಡೆ ಎಲ್ಲ ಡೀಟೇಲಾಗಿ ತೋರಿಸ್ಕೊಳ್ತಾ ಬರ್ತೀನಿ, ಏನೆಲ್ಲ ಇದೆ ಮತ್ತು ಇದನ್ನು ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಒಂದೊಂದಾಗೆ ತೋರಿಸ್ತಾ ಹೇಳ್ತೀನಿ ಬನ್ನಿ. ಮನೆ ಮುಂದೆ ಪಾರ್ಕಿಂಗ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಮೇಲ್ಗಡೆ ಡಿಸೈನ್ ಏನು ನೋಡ್ತಾ ಇದ್ದೀರಲ್ವ, ಅದೆಲ್ಲ ಲೇಟೆಸ್ಟ್ ಇಂಟೀರಿಯರ್ ಡಿಸೈನ್. ಇದು ಈಸ್ಟ್ ಫೇಸಿಂಗ್ ಮನೆ, ಹಾಗೆ ವಾಸ್ತು ಕೂಡ ಚೆನ್ನಾಗಿದೆ.
ಒಂದ್ಸಲ ಮನೆ ಹೊರಗಡೆ ವ್ಯೂ ತೋರಿಸ್ಬಿಡ್ತೀನಿ ನೋಡಿ. ಹೊರಗಡೆ ನೋಡಿದ್ರಲ್ವಾ, ಈಗ ಮನೆ ಒಳಗಡೆ ನೋಡೋಣ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇದು ಸೆಮಿ ಫರ್ನಿಷ್ಡ್ ಹೋಮ್. ಅಂದರೆ ಟಿ ವಿ ಯೂನಿಟ್, ಕಿಚನ್, ಲೈಟ್ಸು, ವಾರ್ಡ್ರೋಬ್ಸು ಅಂದರೆ ಎಲ್ಲದೂ ರೆಡಿ ಮಾಡಿದ್ದಾರೆ. ಇನ್ನು ಇದು ವಾಲ್ಪೇಪರ್ ಅಂದ್ಕೊಂಡ್ರಾ, ಇದು ಪೇಂಟ್. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ನನಗೆ ತುಂಬ ಇಷ್ಟ ಆಯ್ತಿದು. ಇನ್ನು ಟಿ ವಿ ಯೂನಿಟ್ ನೋಡಿದ್ರಾ, ಸೇಮ್ ನಮ್ಮ ಮನೇಲೂ ಕೂಡ ಸ್ವಲ್ಪ ಸಿಮಿಲರ್ ಅಂತ ಅನ್ಸತ್ತಲ್ವಾ. ನಾನಂತೂ ಈ ಟಿ ವಿ ಯೂನಿಟ್ ನಮ್ಮ ಮನೆಗೆ ಮಾಡಿಸ್ಬೇಕಾದ್ರೆ ತುಂಬ ಡಿಸೈನ್ಗಳು ಹುಡುಕಿ ಮಾಡಿಸಿರೋಂಥದ್ದು. ಈಗ ಲಿವಿಂಗ್ ರೂಮ್ ನೋಡಿದ್ದಾಯಿತು, ಈಗ ದೇವ್ರ ಮನೆ ನೋಡೋಣ. ಇವರು ಎಲ್ಲ ಬಾಗಿಲುಗಳಿಗೆ ಟೀಕುಡ್ಡನ್ನೇ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೂಜಾ ರೂಮ್ ಒಳಗಡೆ ವಾಲ್ಗೆಲ್ಲ ಗ್ರೆನೇಟನ್ನೇ ಯೂಸ್ ಮಾಡಿದ್ದಾರೆ. ಫ್ರೆಂಡ್ಸ್, ನಾವೀಗ ಲಿವಿಂಗ್ ರೂಮ್ ನೋಡಿದ್ವಿ, ಹಾಗೆ ದೇವ್ರ ಮನೆ ನೋಡಿದ್ವಿ. ಈಗ ನೆಕ್ಸ್ಟ್ ಕಿಚನ್ ನೋಡೋಣ. ಸೊ ಕಿಚನಲ್ಲಿ ಡೈನಿಂಗ್ ಟೇಬಲ್ ಹಾಕಲಿಕ್ಕೆ ಈ ಥರ ಡೈನಿಂಗ್ ಏರಿಯಾ ಇದೆ ಕಿಚನ್ ಪಕ್ಕದಲ್ಲೇ. ಸೊ ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕಿಚನ್ ಬರುತ್ತೆ. ಫ್ರೆಂಡ್ಸ್, ಈ ಮನೆಗೆ ವಿತ್ ಚಿಮ್ನಿ ಕೂಡ ಹಾಕಿದ್ದಾರೆ ಇಲ್ಲಿ ಕಿಚನಲ್ಲಿ. ನೀವು ನೋಡ್ಬೋದು ಕಿಚನಲ್ಲಿ ಸ್ಪೇಸ್ ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆರಾಮಾಗಿ ನಾವು ಎಲ್ಲ ಥಿಂಗ್ಸ್ ಏನೆಲ್ಲ ಇದೆಯೋ ಅದೆಲ್ಲದು ಕೂಡ ಒಳಗಡೆ ಇಟ್ಕೋಬೋದು. ಆ್ಯಂಡ್ ನಿಮಗೂ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ. ಸಿಕ್ಕಾಪಟ್ಟೆ ಸ್ಪೇಸ್ ಕೊಟ್ಟಿದ್ದಾರೆ ಎಲ್ಲ ಕಡೆನೂ. ಆ್ಯಂಡ್ ಕಿಚನ್ ಕೌಂಟರ್ ಟಾಪ್ ಕೂಡ ಅಷ್ಟೇ ತುಂಬ ನೀಟಾಗಿ ಚೆನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದ್ದಾರೆ. ಸೊ ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ. ಸೊ ನಾವು ವೆಸಲ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಚೆನ್ನಾಗಿ ದೊಡ್ಡ ದೊಡ್ಡ ಬಾಕ್ಸಸ್ಗಳನ್ನೇ ಮಾಡಿದ್ದಾರೆ. ಸೊ ಇನ್ನು ಇದೆಲ್ಲ ಗೊತ್ತಿದೆ ಅಲ್ಲ, ನಾರ್ಮಲಿ ಸ್ಪೂನ್ಸ್, ಕಟ್ಲರೀಸ್ ಎಲ್ಲ ಇಡಲಿಕ್ಕೆ ಅಂತ ಹೇಳಿ ಮಾಡಿದ್ದಾರೆ. ಮತ್ತು ಸ್ಟೀಲ್ ಪ್ಲೇಟ್ಸ್, ಗ್ಲಾಸಸ್ ಎಲ್ಲ ಇಡಲಿಕ್ಕೆ ಎಲ್ಲದೂ ನೀಟಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಗ್ರೌಂಡ್ ಫ್ಲೋರ್ ಮನೆಯಲ್ಲಿ 2 ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇದು ದೇವ್ರ ಮನೆ ಪಕ್ಕದಲ್ಲಿ ಈ ಬೆಡ್ರೂಮ್ ಬರುತ್ತೆ. ಈ ಬೆಡ್ರೂಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸನ್ನು ಕೊಟ್ಟಿರ್ತಾರೆ. ಬಾತ್ರೂಮ್ಗೆ ಮೇಲ್ಗಡೆಯಿಂದನೂ ಕೆಳಗಡೆವರೆಗೂ ಟೈಲ್ಸ್ ಹಾಕಿದ್ದಾರೆ. ಸೊ ಇದರಿಂದ ಈ ಬಾತ್ರೂಮ್ ಲುಕ್ಕೇ ಚೇಂಜ್ ಆಗೋಗ್ಬಿಟ್ಟಿದೆ. ಇನ್ನು ಒಂದು ಸೈಡು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ, ಅದ್ರ ಪಕ್ಕದಲ್ಲಿ ಸ್ವಲ್ಪ ಸ್ಟೋರೇಜ್ಗೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೂ ಬಾತ್ರೂಮ್ಗೂ ಸೇಮ್ ಫರ್ನಿಷಿಂಗ್ ಮಾಡಿರೋದ್ರಿಂದ ಅದು ಬಾತ್ರೂಮ್ ಅಂತ ಗೊತ್ತೇ ಆಗೋದಿಲ್ಲ. ಸಡನ್ನಾಗಿ ನೋಡೋದೆ ಅದು ವಾರ್ಡ್ರೋಬ್ ಥರನೇ ಕಾಣುತ್ತೆ. ಪರ್ಸ್ನಲಿ ನನಗೆ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಯಾರಾದರೂ ಮನೆಗೆ ಬಂದ ತಕ್ಷಣ ಎದುರುಗಡೆ ಬಾತ್ರೂಮ್ ಕಾಣಿಸೋದಕ್ಕಿಂತ ಸೊ ಅದು ಒಂಥರ ವಾರ್ಡ್ರೋಬ್ ಥರ ಕಾಣಿಸೋದೆ ಎಷ್ಟು ಚೆನ್ನಾಗಿರುತ್ತಲ್ವ. ಇನ್ನು ವಾರ್ಡ್ರೋಬ್ ಒಳಗಡೆ ಈ ರೀತಿಯಾಗಿದೆ. ಒಂದೊಂದು ರೂಮ್ಗೂ ಡಿಫ್ರೆಂಟ್ ಲೈಟಿಂಗ್ಸನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಇನ್ನೊಂದು ಬೆಡ್ರೂಮು. ಇದಕ್ಕೆ ಕಾಟ್ ಕೂಡ ಅಷ್ಟೇ ರೆಡಿ ಇದೆ, ಜೊತೆಗೆ ಒಂದು ಸೈಡ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ನನಗೆ ಈ ಮನೆಯಲ್ಲಿ ತುಂಬ ಇಷ್ಟ ಆಗಿದೆ ಏನಪ್ಪ ಅಂದರೆ ಬಾತ್ರೂಮ್ಗಳು ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. 2 ರೂಮ್ಗೂ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ. ಬಟ್ ನಮಗೆ ಇದೊಂಥರ ಹಿಡನ್ ಬಾತ್ರೂಮ್ ಅಂತ ಹೇಳ್ಬೋದು. ನೋಡ್ಲಿಕ್ಕೆ ಇದು ವಾರ್ಡ್ರೋಬ್ ಥರ ಕಾಣುತ್ತೆ, ಆದರೆ ಬಾತ್ರೂಮ್ ಇದೆ. ಸೊ ಇಲ್ಲೇ ಡ್ರೆಸ್ಸಿಂಗ್ ಏರಿಯಾ ಕೊಟ್ಟಿದ್ದಾರೆ, ಗೊತ್ತೇ ಆಗೋದಿಲ್ಲ ಅಲ್ವಾ. ಸೊ ಈ ಕಾನ್ಸೆಪ್ಟ್ ನನಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಸೊ ಈಗ ಲೇಟೆಸ್ಟ್ ಆಗಿ ನಡೀತಾ ಇರೋದೇ ಇದೆ ಅಲ್ವಾ, ಯಾರಿಗೂ ಈ ಥರ ನೋಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಎಲ್ಲದೂ ಕ್ಲೋಸ್ಡ್ ಆಗಿರಬೇಕು, ಜೊತೆಗೆ ನೀಟಾಗಿ ಕಾಣಿಸ್ಬೇಕು. ಹಾಗಾಗಿ ಈ ಕಾನ್ಸೆಪ್ಟ್ ನನಗೆ ಸ್ವಲ್ಪ ತುಂಬಾ ಇಷ್ಟ ಆಯಿತು. ಸೊ ನಮ್ಮ ಮೇಕಪ್ ಐಟಮ್ಸ್ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಈ ಥರ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಈ ಮನೆಗೆ ಎಲ್ಲ ಕಡೆನೂ ಫರ್ನಿಷಿಂಗ್ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಾಲ್ ಪೇಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನೀಗ ನಿಮಗೆ ತೋರಿಸಿದ್ನಲ್ವ, ಇದು ಸೆಕೆಂಡ್ ಬೆಡ್ರೂಮು. ಈ ಮನೆ ಕಂಪ್ಲೀಟಾಗಿ ಆಗಿದೆ, ಡೈರೆಕ್ಟಾಗಿ ಮೂವ್ ಆಗಬಹುದು. ಸೇಮ್ ಆ ಕಡೆ ರೂಮ್ನಲ್ಲಿ ಹೇಗೆ ವಾರ್ಡ್ರೋಬ್ಸ್ ಪ್ಲ್ಯಾನ್ ಮಾಡಿದಾರಲ್ವ, ಈ ಕಡೆನೂ ಅದೇ ಥರನೇ ಇದೆ, ಸ್ಲೈಡಿಂಗ್ ಇರುತ್ತೆ. ಫ್ರೆಂಡ್ಸ್, ಈ ಬೆಡ್ರೂಮ್ ಪಕ್ಕದಲ್ಲಿ ಸೊ ಈ ಥರ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಈ ಥರ ಮಿರರ್ ಕೊಟ್ಟಿರೋದ್ರಿಂದ ಈ ಏರಿಯಾ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಪಾಶ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಕೆಳಗಡೆ ಸ್ಟೋರೇಜ್ಗೂ ಇದೆ ನೋಡಿ. ಸೊ ಈ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲೇ ಪಕ್ಕದಲ್ಲೇ ನಾವು ವಾಷಿಂಗ್ ಮೆಷಿನನ್ನು ಬೇಕು ಅಂದರೆ ಇಟ್ಕೋಬಹುದು, ಇಲ್ಲಾಂದರೆ ಹೊರಗಡೆನೂ ಇಡ್ಬೋದು. ತೋರಿಸ್ತೀನಿ ಬನ್ನಿ ನೋಡಿ. ಈ ಏರಿಯಾದಲ್ಲಿ ವಾಷಿಂಗ್ ಮೆಷಿನನ್ನು ಇಡ್ಬೋದು. ಕೆಲವರು ಒಳಗಡೆ ಇಡೋಕ್ಕೆ ಇಷ್ಟಪಡಲ್ಲ ನೋಡಿ. ಸೊ ಹೊರಗಡೆನೂ ಕೂಡ ಯೂನಿಟ್ ಮಾಡಿದ್ದಾರೆ, ಬೇಕು ಅಂದರೆ ಅಲ್ಲೂ ಇಡ್ಬೋದು. ಆ್ಯಂಡ್ ಹಾಗೆ ಈ ಮನೆಯಲ್ಲಿ 3 ಬಾತ್ರೂಮ್ಗಳಿದೆ.
ಸೊ ಯಾರಾದರೂ ಹೊರಗಿನವ್ರು ಬರ್ತಾರಲ್ವ, ಸೊ ಅಂಥವರಿಗೆ ಇಲ್ಲಿ ಎಕ್ಸ್ಟ್ರಾ ಬಾತ್ರೂಮ್ ಇರುತ್ತೆ, ಇದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಮಾಡಿರ್ಬೋದು. ನೋಡ್ಬೋದು ಎಷ್ಟು ಅಗಲವಾಗಿದೆ ಅಂತ. ಈ ಹೊರಗಡೆ ಬಾತ್ರೂಮ್ ಇದೆ ಅಲ್ವಾ, ಸ್ವಲ್ಪ ಅಗಲವಾಗಿಯೇ ಮಾಡಿದ್ದಾರೆ. ಫ್ರೆಂಡ್ಸ್, ನಾವೀಗ ಗ್ರೌಂಡ್ ಫ್ಲೋರ್ ನೋಡ್ಕೊಂಡು ಬಂದ್ವಿ. ಈಗ ಫಸ್ಟ್ ಫ್ಲೋರ್ ನೋಡೋಣ. ಸೊ ಮನೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಕೆಳಗಡೆ ಇದ್ಬಿಟ್ಟು ಮೇಲ್ಗಡೆ ರೆಂಟಿಗಾದರೂ ಕೊಡ್ಬೋದು, ಅಥವಾ 2 ಮನೆಯೂ ಯೂಸ್ ಮಾಡ್ಕೋಬೋದು. ಕೆಲವೊಬ್ರು ಮನೇಲಿ 2 ಫ್ಯಾಮಿಲಿ ಇರುತ್ತಲ್ಲ, ಸೊ ಅಂಥವ್ರಿಗೂ ಕೂಡ ಇದು ಸೂಟಬಲ್ ಆಗುತ್ತೆ. ಸೊ ಈಗ ಫಸ್ಟ್ ಫ್ಲೋರಲ್ಲಿ ನಾವಿದ್ದೀವಿ. ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ನಾವು ಗ್ರೌಂಡ್ ಫ್ಲೋರ್ನಲ್ಲಿ ಮನೆ ಏನು ನೋಡ್ಕೊಂಡು ಬಂದ್ವಲ್ವಾ, ಅದು ಫಸ್ಟ್ ಫ್ಲೋರ್ನಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇರುತ್ತೆ. ಸಣ್ಣ ಪುಟ್ಟ ಚೇಂಜಸ್ ಒಂದೇ ಮಾಡಿದ್ದಾರೆ. ನಿಮಗೆ ಆಲ್ರೆಡಿ ಗ್ರೌಂಡ್ ಫ್ಲೋರ್ನಲ್ಲೇ ಕ್ಲಿಯರಾಗಿ ಒಂದೊಂದೇ ತೋರಿಸ್ತಾ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಸೊ ನಿಮಗೆ ಒಂದ್ಸಲ ಇಡೀ ಮನೇನ ಅಂದರೆ ಫಸ್ಟ್ ಫ್ಲೋರ್ ಮನೇನ ಒಂದ್ಸಲ ತೋರಿಸ್ಬಿಡ್ತೀನಿ. ಏಕೆಂದರೆ 2 ಸಿಮಿಲರ್ ಆಗೇ ಇರೋದ್ರಿಂದ ಒಂದ್ಸಲ ಸುತ್ತಲೂ ನೋಡಿದ್ರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ. ಕೆಳಗಡೆ ಏನೆಲ್ಲ ಲೈಟಿಂಗ್ಸ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೇಲ್ಗಡೆನೂ ಕೂಡ ಹಾಕಿದ್ದಾರೆ. ಸೊ ಈ ಮನೆ ನೀವೇನು ನೋಡೋದ್ರಲ್ವಾ, ಈ ಡಿಸೈನ್ ಎಲ್ಲ ಮಾಡಿದಾರಲ್ವ, ಇದೆಲ್ಲ ಲೇಟೆಸ್ಟ್ ಡಿಸೈನೇ, ಈಗ ಮಾರ್ಕೆಟಲ್ಲಿ ನಡೀತಾ ಇರೋಂಥದ್ದೇ ಇದು. ಮನೆ ಒಳಗಡೆ ಸನ್ಲೈಟ್ ಎಲ್ಲ ಹೇಗಿದೆ ಅಂತ ನೋಡ್ಬೋದು. ಅದೇ ಹೇಳಿದ್ನಲ್ವ, ವಾಸ್ತು ಪ್ರಕಾರ ಈ ಮನೇನ ಕಟ್ಟಿದ್ದಾರೆ. ಈ ಮನೆಗೆ ಆದಷ್ಟು ಎಲ್ಲ ಕಡೆನೂ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ನಿಮಗಿದು ಜಸ್ಟ್ ಒಂದು ಹೋಮ್ ಟೂರ್ ಥರ ತೋರಿಸ್ಬಿಡ್ತೀನಿ ಮೇಲ್ಗಡೆ ಮನೇನ ಬಂದ್ಬಿಟ್ಟು. ಗ್ರೌಂಡ್ ಫ್ಲೋರ್ನಲ್ಲಿ ನಾವು ನೋಡಿದ್ವಲ್ವಾ ಯಾವ ರೀತಿ ಆಗಿದೆಯೋ ಅದೇ ರೀತಿ ಫಸ್ಟ್ ಫ್ಲೋರ್ನಲ್ಲಿ ಕೂಡ 2 ಬೆಡ್ರೂಮ್ ಇದೆ. ಸೊ ಈಗ ಫಸ್ಟ್ ಬೆಡ್ರೂಮ್ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ವಾರ್ಡ್ರೋಬ್ಸ್ ಕೂಡ ಇದೆ. ಈಗ ನೋಡಿದ್ರಲ್ವಾ, ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ನೋಡೋಣ ಬನ್ನಿ. ಎರಡು ಫ್ಲೋರ್ಗೂ ವಿಂಡೋಸ್ ಮತ್ತೆ ಡೋರ್ಸ್ಗೆ ಟೀಕ್ ವುಡ್ ಅನ್ನ ಯೂಸ್ ಮಾಡಿದ್ದಾರೆ. ಈಗ ನಾವು ಟೆರೆಸ್ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಫಸ್ಟ್ ಫ್ಲೋರ್ಗೆ ನಾವು ಎಂಟ್ರ್ ಆದ್ವಲ್ವಾ, ಅಲ್ಲೇ ಪಕ್ಕಕ್ಕೆ ಸ್ಟೆಪ್ಸ್ ಇರುತ್ತೆ ನಾವು ಟೆರೆಸ್ ಮೇಲೆ ಹೋಗಲಿಕ್ಕೆ. ಇನ್ನು ಈ ಮನೆಗೆ ಬೋರ್ವೆಲ್ ಇರುತ್ತೆ. ಈ ಪ್ರಾಪರ್ಟಿ ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್ ಆಗಿರ್ತಾರೆ. ಮೇಲ್ಗಡೆಯಿಂದ ವ್ಯೂ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ರಿಂಗ್ ರೋಡ್ ಇಂದ ಜಸ್ಟ್ 900 ಮೀಟರ್ಸ್ ಡಿಸ್ಟೆನ್ಸ್ ಇದೆ ಈ ಮನೆಗಷ್ಟೇ. ನೋಡಿದ್ರಲ್ವಾ ಈ 2 ಫ್ಲೋರ್ ಮನೇನ ಓನರ್ ಬಂದ್ಬಿಟ್ಟು ಇದರ ರೇಟ್ 1,50,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ನೀವೇನಾದರೂ ತಗೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಹೊಸ ಹೊಸ ಮನೆಗಳನ್ನ ನಿಮ್ಗೆ ತೋರಿಸ್ತಾ ಇರ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿರೋಂತಹ ಮನೆನ ನೀವು ಖರೀದಿ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಯಾರೆಲ್ಲ ಹೊಸ ಮನೆ ತಗೊಳ್ಬೇಕು ಅಂತ ಇರ್ತಾರಲ್ಲ, ಸೊ ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.